ಪ್ರತಿಯೊಬ್ಬರಿಗೂ ಕೂಡ ಸಾಲದ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಿರುತ್ತೆ. ಇದಕ್ಕೆ ಕಾರಣ ಕೇವಲ ನಾವು ಮಾತ್ರವಲ್ಲ, ನಮ್ಮ ಗ್ರಹಗತಿಗಳು ಕೂಡ ಕಾರಣವಾಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹೌದು, ನಾವು ಕೂಡ ನೋಡಿರ್ತೀವಿ, ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಹಣ ಕೈಯಲ್ಲಿ ಉಳಿಯಲ್ಲ, ಸಾಲಗಳು ತೀರಲ್ಲ. ನಾವು ಸಾಲ ತೀರಿಸಬೇಕು ಅಂತ ಹಣ ಕೂಡಿಟ್ರೆ ಆ ಒಂದು ಹಣ ಬೇರೆ ಕಡೆ ಖರ್ಚಾಗ್ಬಿಡುತ್ತೆ. ಸಾಲದ ಋಣ ಅನ್ನೋದು ನಮ್ಮ ಬೆನ್ನಿರುತ್ತೆ. ಈ ಒಂದು ಋಣದಿಂದ ಆಚೆ ಬರೋದಕ್ಕೆ ಆಗಲ್ಲ. ಇಂತಹ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ಪ್ರಯತ್ನದ ಜೊತೆಗೆ ಕೆಲವೊಂದು ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಸಾಲದಿಂದ ಹೊರಬರಲು, ಹಣಕಾಸಿನ ಸಮಸ್ಯೆಯಿಂದ ಹೊರಬರಲು ಕೆಲವು ಅವಕಾಶಗಳು ಮತ್ತು ಉತ್ತಮವಾದಂತಹ ದಾರಿಗಳು ಸಿಗುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದರೆ ಈ ಒಂದು ಹಣಕಾಸಿನ ಸಮಸ್ಯೆಯಿಂದ, ಸಾಲದ ಸಮಸ್ಯೆಯಿಂದ ಹೊರಬರಬೇಕು ಅಂದರೆ ಯಾವ ರೀತಿ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡ್ಕೋಬೇಕು, ಇದರಿಂದ ಯಾವ ರೀತಿ ಪ್ರಯೋಜನಗಳು ನಮಗಾಗುತ್ತೆ, ಗ್ರಹಗತಿಗಳು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಒಂದು ಮಾಹಿತಿಯಿಂದ ನಿಮಗೂ ಕೂಡ ಸಾಲದ ಸಮಸ್ಯೆಯಿಂದ ಹೊರಬರಲು ಹೆಲ್ಪ್ ಆಗಬಹುದು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಒಲುಮೆಯ ಗರಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಒಳ್ಳೆಯ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಜವಾಗಿಯೂ ಈ ಒಂದು ಪರಿಹಾರವನ್ನು ಯಾಕೆ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಗೊತ್ತಾ? ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ದೇವರು ಕರ್ಮಫಲದಾತ. ಶನಿ ಕೇವಲ ಹಣವನ್ನು ಮಾತ್ರ ಕಸಿದುಕೊಳ್ಳೋದಿಲ್ಲ, ಬದಲಾಗಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಪಾಠವನ್ನು ಕೂಡ ಕಲಿಸ್ತಾರೆ ಅಂತ ನಂಬಲಾಗಿದೆ. ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಒಂದು ಅಹಂಕಾರಗಳನ್ನು ನಾವು ಬಿಟ್ಬಿಡ್ತೀವಿ. ವಿನಮ್ರತೆಯಿಂದ ಶನಿದೇವನನ್ನು ಪ್ರಾರ್ಥಿಸ್ತೀವಿ ಎನ್ನುವಂತಹ ಸಂಕೇತ ಇದಾಗಿದೆ. ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಅಹಂಕಾರವನ್ನು ತೊರೆದು ವಿನಮ್ರತೆಯಿಂದ ಪ್ರಾರ್ಥಿಸುವುದರ ಸಂಕೇತ ಇದಾಗಿದೆ. ಇನ್ನು ಕಪ್ಪು ಎಳ್ಳಿನ ದಾನವು ಕೂಡ ದಾನ ಧರ್ಮದ ಮಹತ್ವವನ್ನು ನೆನಪಿಸುತ್ತೆ. ಅನ್ನದಾನವು ನಮ್ಮೊಳಗಿನ ಕರುಣೆ ಮತ್ತು ಹಂಚಿಕೊಳ್ಳುವಂತಹ ಮನೋಭಾವನೆಯನ್ನು ಬೆಳೆಸುತ್ತೆ. ಇನ್ನು ಈ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನಗಳು ನಮ್ಮಲ್ಲಿ ಆಗುತ್ತದೆ ಅಂತ ನೋಡೋದಾದರೆ, ಸಾಲ ತೀರಿಸುವಂತಹ ಮನೋಬಲ ಹೆಚ್ಚಾಗುತ್ತೆ, ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಂತಹ ವಿವೇಕ ಬೆಳೆಯುತ್ತೆ, ಹೊಸ ಆದಾಯದ ಅವಕಾಶಗಳು ದೊರಕುವಂತಹ ಸಾಧ್ಯತೆಗಳು ಇದೆ ಎನ್ನುವ ನಂಬಿಕೆ ಇದೆ. ಇನ್ನು ಹಣಕಾಸಿನ ನಿರ್ಧಾರಗಳನ್ನು ಹೆಚ್ಚು ಜಾಗರೂಕತೆಯಿಂದ ತೆಗೆದುಕೊಳ್ಳುವಂತಹ ಮನಸ್ಥಿತಿಗಳು ನಮ್ಮಲ್ಲಿ ಮೂಡುತ್ತೆ. ನಂತರ ಕುಟುಂಬದಲ್ಲಿ ಹಣಕಾಸಿನ ಒತ್ತಡ ಕಡಿಮೆಯಾಗಲು ಕೂಡ ಈ ಒಂದು ಪರಿಹಾರ ಸಹಕಾರಿಯಾಗಿದೆ. ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಆದರೆ ನೀವು ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು, ಕೇವಲ ಪರಿಹಾರ ಮಾಡಿದರೆ ಮಾತ್ರ ಸಾಲಗಳು ತೀರೋಗೋದಿಲ್ಲ. ಶಾಸ್ತ್ರವು ಸಹ ಧರ್ಮ, ಶ್ರಮ ಮತ್ತು ಸತ್ಪ್ರವೃತ್ತಿಗೆ ಮಹತ್ವವನ್ನು ನೀಡಿದೆ. ಹಾಗಾಗಿ ನೀವು ಅನಗತ್ಯ ಸಾಲಗಳನ್ನು ಮಾಡ್ಕೋಬಾರ್ದು. ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು. ಹಳೆಯ ಸಾಲವನ್ನು ಮೊದಲು ತೀರಿಸುವಂತಹ ಯೋಜನೆಗಳನ್ನು ರೂಪಿಸ್ಕೋಬೇಕು. ದುಡಿಮೆಯನ್ನು ಹೆಚ್ಚಿಸಬೇಕು. ಸುಳ್ಳು ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಲು ಪ್ರಯತ್ನವನ್ನು ಪಡಬಾರ್ದು. ಇನ್ನು ಕೊನೆಯದಾಗಿ, ಶನಿವಾರದಂದು ಮಾಡುವಂತಹ ಈ ಪರಿಹಾರಗಳು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿರುತ್ತೆ. ಇವು ಮನಸ್ಸಿಗೆ ಧೈರ್ಯ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಎಂದು ಅನೇಕ ಭಕ್ತರು ನಂಬ್ತಾರೆ. ಆದರೆ ಸಾಲದಿಂದ ಮುಕ್ತಿ ಪಡೆಯಲು ಸರಿಯಾದ ಹಣಕಾಸಿನ ಯೋಜನೆ, ನಿರಂತರ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಈ ಒಂದು ಹಣಕಾಸಿನ ಸಮಸ್ಯೆಯಿಂದ ಹೊರಬರಬೇಕು ಅಂತ ಅಂದರೆ ನಮ್ಮಲ್ಲಿರುವಂತಹ ಹಣಕಾಸಿನ ಯೋಜನೆಯು ಕೂಡ ಬಹಳ ಮುಖ್ಯವಾಗಿರಬೇಕು. ಜೊತೆಗೆ ಈ ಒಂದು ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು. ಆಧ್ಯಾತ್ಮಿಕತೆ ಮತ್ತು ನಮ್ಮ ಶ್ರಮದ ಜೊತೆ ಹೋದಾಗ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರಗಳು. ಈ ಒಂದು ಮಾಹಿತಿ ನೀವೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಾನು ನಿಮಗೆ ಉತ್ತಮ ಮಾಹಿತಿಯನ್ನು ನೀಡ್ತಿರ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಿಂದ ನಿಮಗೆ ಸಾಕಷ್ಟು ಒಳ್ಳೆ ಮಾಹಿತಿಗಳು ಸಿಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ. ಧನ್ಯವಾದಗಳು. ಇನ್ನು ನಿಜವಾಗಿಯೂ ಈ ಒಂದು ಪರಿಹಾರವನ್ನು ಯಾಕೆ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಗೊತ್ತಾ? ಇದಕ್ಕೆ ಆಧ್ಯಾತ್ಮಿಕ ಅರ್ಥ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ದೇವರು ಕರ್ಮಫಲದಾತ. ಶನಿ ಕೇವಲ ಹಣವನ್ನು ಮಾತ್ರ ಕಸಿದುಕೊಳ್ಳೋದಿಲ್ಲ, ಬದಲಾಗಿ ಶಿಸ್ತು, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯ ಪಾಠವನ್ನು ಕೂಡ ಕಲಿಸ್ತಾರೆ ಅಂತ ನಂಬಲಾಗಿದೆ. ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಒಂದು ಅಹಂಕಾರಗಳನ್ನು ನಾವು ಬಿಟ್ಬಿಡ್ತೀವಿ. ವಿನಮ್ರತೆಯಿಂದ ಶನಿದೇವನನ್ನು ಪ್ರಾರ್ಥಿಸ್ತೀವಿ ಎನ್ನುವಂತಹ
ನೀಡುವಂತಹ ಸಂಕೇತ ಇದಾಗಿದೆ. ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಅಹಂಕಾರವನ್ನು ತೊರೆದು ವಿನಮ್ರತೆಯಿಂದ ಪ್ರಾರ್ಥಿಸುವುದರ ಸಂಕೇತ ಇದಾಗಿದೆ. ಇನ್ನು ಕಪ್ಪು ಎಳ್ಳಿನ ದಾನವು ಕೂಡ ದಾನ ಧರ್ಮದ ಮಹತ್ವವನ್ನು ನೆನಪಿಸುತ್ತೆ. ಅನ್ನದಾನವು ನಮ್ಮೊಳಗಿನ ಕರುಣೆ ಮತ್ತು ಹಂಚಿಕೊಳ್ಳುವಂತಹ ಮನೋಭಾವನೆಯನ್ನು ಬೆಳೆಸುತ್ತೆ. ಇನ್ನು ಈ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನಗಳು ನಮ್ಮಲ್ಲಿ ಆಗುತ್ತದೆ ಅಂತ ನೋಡೋದಾದರೆ, ಸಾಲ ತೀರಿಸುವಂತಹ ಮನೋಬಲ ಹೆಚ್ಚಾಗುತ್ತೆ, ಅನಾಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಂತಹ ವಿವೇಕ ಬೆಳೆಯುತ್ತೆ, ಹೊಸ ಆದಾಯದ ಅವಕಾಶಗಳು ದೊರಕುವಂತಹ ಸಾಧ್ಯತೆಗಳು ಇದೆ ಎನ್ನುವ ನಂಬಿಕೆ ಇದೆ. ಇನ್ನು ಹಣಕಾಸಿನ ನಿರ್ಧಾರಗಳನ್ನು ಹೆಚ್ಚು ಜಾಗರೂಕತೆಯಿಂದ ತೆಗೆದುಕೊಳ್ಳುವಂತಹ ಮನಸ್ಥಿತಿಗಳು ನಮ್ಮಲ್ಲಿ ಮೂಡುತ್ತೆ. ನಂತರ ಕುಟುಂಬದಲ್ಲಿ ಹಣಕಾಸಿನ ಒತ್ತಡ ಕಡಿಮೆಯಾಗಲು ಕೂಡ ಈ ಒಂದು ಪರಿಹಾರ ಸಹಕಾರಿಯಾಗಿದೆ. ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಆದರೆ ನೀವು ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು, ಕೇವಲ ಪರಿಹಾರ ಮಾಡಿದರೆ ಮಾತ್ರ ಸಾಲಗಳು ತೀರೋಗೋದಿಲ್ಲ. ಶಾಸ್ತ್ರವು ಸಹ ಧರ್ಮ, ಶ್ರಮ ಮತ್ತು ಸತ್ಪ್ರವೃತ್ತಿಗೆ ಮಹತ್ವವನ್ನು ನೀಡಿದೆ. ಹಾಗಾಗಿ ನೀವು ಅನಗತ್ಯ ಸಾಲಗಳನ್ನು ಮಾಡ್ಕೋಬಾರ್ದು. ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು. ಹಳೆಯ ಸಾಲವನ್ನು ಮೊದಲು ತೀರಿಸುವಂತಹ ಯೋಜನೆಗಳನ್ನು ರೂಪಿಸ್ಕೋಬೇಕು. ದುಡಿಮೆಯನ್ನು ಹೆಚ್ಚಿಸಬೇಕು. ಸುಳ್ಳು ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಲು ಪ್ರಯತ್ನವನ್ನು ಪಡಬಾರ್ದು. ಇನ್ನು ಕೊನೆಯದಾಗಿ ಶನಿವಾರದಂದು ಮಾಡುವಂತಹ ಈ ಪರಿಹಾರಗಳು ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿರುತ್ತೆ. ಇವು ಮನಸ್ಸಿಗೆ ಧೈರ್ಯ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ ಎಂದು ಅನೇಕ ಭಕ್ತರು ನಂಬ್ತಾರೆ. ಆದರೆ ಸಾಲದಿಂದ ಮುಕ್ತಿ ಪಡೆಯಲು ಸರಿಯಾದ ಹಣಕಾಸಿನ ಯೋಜನೆ, ನಿರಂತರ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಈ ಒಂದು ಹಣಕಾಸಿನ ಸಮಸ್ಯೆಯಿಂದ ಹೊರಬರಬೇಕು ಅಂತ ಅಂದರೆ ನಮ್ಮಲ್ಲಿರುವಂತಹ ಹಣಕಾಸಿನ ಯೋಜನೆಯು ಕೂಡ ಬಹಳ ಮುಖ್ಯವಾಗಿರಬೇಕು. ಜೊತೆಗೆ ಈ ಒಂದು ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು. ಆಧ್ಯಾತ್ಮಿಕತೆ ಮತ್ತು ನಮ್ಮ ಶ್ರಮದ ಜೊತೆ ಹೋದಾಗ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರಗಳು. ಈ ಒಂದು ಮಾಹಿತಿ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಾನು ನಿಮಗೆ ಉತ್ತಮ ಮಾಹಿತಿಯನ್ನು ನೀಡ್ತಿರ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಮಾಹಿತಿಗಳು ಸಿಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ.